ಇವತ್ತು ಬೇರೆ ಬೇರೆ ಸಮುದಾಯಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕು ಅನ್ನುವಂಥ ಸರ್ಕಾರದ ಕ್ರಮವನ್ನು ಇಡೀ ರಾಜ್ಯದ ಸಮಸ್ತ ಬೇಡ ವಾಲ್ಮೀಕಿ ನಾಯಕ ಸಮುದಾಯ ನಾವು ಒಕ್ಕೊರಲಿನಿಂದ ತೀರ್ಮಾನ ತೆಗೆದುಕೊಂಡಿದ್ದೇವೆ. ನಾವು ಇದನ್ನು ವಿರೋಧಿಸ್ತೀವಿ ಅಂತೇಳಿ ನಮ್ಮ ಸಾಂವಿಧಾನಿಕ ಹಕ್ಕನ್ನು ರಕ್ಷಣೆ ಮಾಡದೆ ಹೋದರೆ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನನ್ನ ಸಮುದಾಯ ನೀವೆಲ್ಲ ಸಜ್ಜಾಗಬೇಕು ಅಂತೇಳಿ ನಾವು ಸಮುದಾಯಕ್ಕೆ ಒಬ್ಬ ಸ್ವಾಮೀಜಿಯವರು ವಾಲ್ಮೀಕಿ ಸ್ವಾಮೀಜಿಯವರು ಕುರುಬರನ್ನ ST ಮೀಸಲಾತಿಗೆ ಸೇರಿಸಬಾರ್ದು ಅಂತೇಳಿ ಅವರ ಬದ್ಧತೆಯನ್ನು ಅವರ ಸಮುದಾಯಕ್ಕೆ ಧ್ವನಿಯಾಗಿ ಅವರು ಹೇಳಿದ್ದಾರೆ. ನಮ್ಮ ಸಮುದಾಯದ ನಿರಂಜನಾನಂದಪುರಿ ಸ್ವಾಮೀಜಿಗಳು ನಮ್ಮ ಸಮುದಾಯಕ್ಕೆ ST ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ, ST ಮೀಸಲಾತಿ ಬೇಕು ಅಂತೇಳಿ ಏನು ಪಣತೊಟ್ಟು ಇವತ್ತು ಏನು ಗುರಿಯನ್ನು ಇಟ್ಕೊಂಡು ನಡೀತಾ ಇದ್ದಾರೆ. ಇಷ್ಟೇ, ಅವರವರ ಜಾತಿ ಅವರವರಿಗೆ ಶ್ರೇಷ್ಠ. ನಾವು ಅದನ್ನು ಯೋಚನೆ ಮಾಡಬೇಕು. ವಾಲ್ಮೀಕಿ ಸಮುದಾಯದವರು ಅವರ ಜಾತಿಯನ್ನು ಅವರು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವರ ಜಾತಿಗೆ ಏನು ST ಮೀಸಲಾತಿ ಕುರುಬರು ಬಂದರೆ ಸಮಸ್ಯೆ ಆಗುತ್ತೆ ಅಂತ ಅವರು ಹೇಳ್ತಾರೆ. ಇದು ವಾಸ್ತವ. ಇದನ್ನು ನಾವು ಅವರು ಮಾತಾಡ್ತಾ ಇರೋದು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ. ಅವರು ಚಾಣಕ್ಷತನದಿಂದ ತಗೊಂಡಿದ್ದಾರೆ. ಸ್ವಾಮಿ ನೀವೇನು ಮಾಡಿದ್ದೀರಿ? ತಗೊಳ್ಳಿ ಸ್ವಾಮಿ ಅಂತ ಕೈ ಕೊಟ್ಟಾಗ ನಮಗೆ ಬೇಡ ಅಂತೇಳಿ ಕೈ ಚೆಲ್ಕೊಂಡಿದ್ಯಾರು? ನಾವೇ ಕುರುಬ್ರೆ. ಇವತ್ತು ಜಗದ್ಗುರುಗಳು ಜವಾಬ್ದಾರಿ ತಗೊಂಡಿದ್ದಾರೆ ಅಂತಂದರೆ ಅಖಂಡ ಕರ್ನಾಟಕದ ಕುರುಬರು ಜಗದ್ಗುರುಗಳು ಅವ್ರು ಮಾಡ್ತಾ ಇದ್ದಾರೆ. ಕುರುಬ ಸಮುದಾಯ ಹೊಸದಾಗಿ ST ಮೀಸಲಾತಿ ಕೇಳ್ತಾ ಇಲ್ಲ, ಹೊಸದಾಗಿ ಸೇರ್ಪಡೆ ಮಾಡಿ ಅಂತ ಕೇಳ್ತಾ ಇಲ್ಲ. ಈಗಾಗಲೇ ಕುರುಬ ಸಮುದಾಯದ 7 ಜಾತಿಗಳು ST ಮೀಸಲಾತಿ ಪಟ್ಟಿ ಒಳಗಡೆ ಇದೆ. ಕ್ರಮ ಸಂಖ್ಯೆ 28ರಲ್ಲಿ ಕುರುಬ ಅಂತಲೇ ಇದೆ. ನಾವು ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಬ್ರಾಕೆಟ್ ತೆಗೆಸಿ ಅಖಂಡ ಕರ್ನಾಟಕಕ್ಕೆ ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ವಿಫಲರಾಗಿದ್ದೇವೆ. ಅದು ನಮ್ಮ ಸ್ವಯಂಕೃತ ಅಪರಾಧ. 1991ರಲ್ಲಿ ಚಾಣಕ್ಷತನದಿಂದ ಉಗ್ರಪ್ಪನವರು ಮತ್ತು ವೀರಣ್ಣವರು ಏನು ವಾಲ್ಮೀಕಿ ಸಮುದಾಯವನ್ನು ST ಮೀಸಲಾತಿಗೆ ಸೇರ್ಪಡೆ ಮಾಡಿದ್ರು. ನಾವು ವಿಫಲರಾಗಿದ್ದೇವೆ. ಆ 25 ವರ್ಷಗಳ ಹಿಂದೆ ಆಗಿರುವಂಥದ್ದು ಈಗ ಸರಿಪಡಿಸೋದಕ್ಕೆ ನಾವು ಮುಂದಾಗಿರುವಂಥದ್ದು. ಜಗದ್ಗುರುಗಳು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ರುದ್ರಣ್ಣ ಗುಳ್ಗುಳಿಯವರು, ಬಂಡೆಪ್ಪ ಕಾಶಂಪುರವರು, ರಘುನಾಥ್ ಮಲ್ಕಾಪುರವರು, ವಿರೂಪಾಕ್ಷಪ್ಪ ಅವರೆಲ್ಲ ದೆಹಲಿಗೆ ಹೋಗಿದ್ರು. ದೆಹಲಿಗೆ ಹೋಗಿ ಮತ್ತೊಮ್ಮೆ ಅದರ ಫಾಲೋ ಅನ್ನು ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇದೇ ಕೆಲಸವನ್ನೇ ಉಗ್ರಪ್ಪನವರು ಮತ್ತು ವೀರಣ್ಣವರು ಆಗ 1986ರಿಂದ 1991ರವರೆಗೂ ಇದೇ ಕೆಲಸ ಮಾಡಿದ್ದು. ಇದೇ ಕೆಲಸ ಫಾಲೋ ಅಪ್ ಮಾಡಿದ್ದು. ಈ ಕೆಲಸವನ್ನು ಈಗ ಜಗದ್ಗುರುಗಳ ಹೆಗಲಿಗೆ ಹಾಕಿದ್ದೇವೆ. ಈಗ ಸಮುದಾಯಕ್ಕೆ ಶಕ್ತಿ ಕೇಂದ್ರ ಆಗಿರ್ಬೋದು ಒಂದೇ ಒಂದು. ನಮ್ಮೆಲ್ಲರ ಏನು ಮುಂದೆ ಒಂದು ಆಶಾ ಕಿರಣ, ನಾವೇನಾದರೂ ಆಶಾ ಭಾವನೆಯನ್ನು ಇಟ್ಕೊಳ್ಳೋದಾದರೆ ಅದು ಕನಕ ಗುರುಪೀಠದ ಜಗದ್ಗುರುಗಳ ಮೇಲೆ ಇಡುವಂತಹ ನಂಬಿಕೆ ಮಾತ್ರ. ಅವರೊಬ್ಬರೇ ಈ ಸಮುದಾಯಕ್ಕೆ ST ಮೀಸಲಾತಿ ಇರ್ಬೋದು, ಸಮುದಾಯಕ್ಕೆ ಆಸ್ತಿಗಳಾಗಿರ್ಬೋದು, ನೀವು ಏನೇ ಮಾಡಬೇಕಾದ್ರೂ ಸಹ ಅವರೊಬ್ಬರಿಂದಲೇ ಸಾಧ್ಯ ಹೊರತು ಮತ್ತಾರಿಂದಲೂ ಸಾಧ್ಯ ಇಲ್ಲ. ರಾಜಕೀಯವಾಗಿ ನಾವು ಕಂಪ್ಲೀಟಾಗಿ ಝೀರೋ ಹತ್ತ ಹೋಗ್ತಾ ಇದ್ದೇವೆ. ಈ ಸಮುದಾಯವನ್ನು ಮುನ್ನಡೆಸುವಂಥವ್ರು ಯಾರೂ ಇಲ್ಲ. ಕುರುಬನಿಲ್ಲದ ಕುರಿಗಳ ಮಂದೆ. ಕುರುಬರಿಗೆ ಮುನ್ನಡೆಸುವಂತಹ ಕುರುಬ ಇಲ್ಲ. ನಾವು ಸುಮ್ಮನೆ ಅನಾವಶ್ಯಕವಾಗಿ ವಾಟ್ಸಾಪ್ಗಳಲ್ಲಿ ಅವನ ಕಾಲೆಳಿ ಇವನ ಕಾಲೆಳಿ ಅವನೇನೋ ಮಾಡ್ತಾ ಇದ್ರೆ ಅದನ್ನು ತಪ್ಪಿಸೋದಕ್ಕೋಗು, ಮತ್ತಾರೋ ಡೀಲ್ ಕೊಟ್ಟಿರ್ತಾರೆ ಅದಕ್ಕೋಸ್ಕರವಾಗಿ ಮತ್ತೇನೋ ಮಾಡ್ಕೊಂಡು ಹೋಗುವಂಥದ್ದು, ಈ ಕೆಲಸಗಳನ್ನು ನಾವು ಮಾಡ್ತಾ ಇದ್ವಿ. ಇದರ ಏಸಿಗೆ ತಿನ್ನುವಂಥ ಕೆಲಸ ಇವೆಲ್ಲನೂ. ಸಮಾಜವನ್ನು ಯಾವತ್ತಿಗೂ ಯಾರೂ ಸಹ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತಂದರೆ ಈ ಸಮಾಜದಲ್ಲಿ ಇಲ್ಲದಂತಹ ಒಗ್ಗಟ್ಟು. 2015ರಿಂದ ನಿರಂತರವಾಗಿ 11 ವರ್ಷಗಳ ಕಾಲ ಈ ST ಮೀಸಲಾತಿಗೋಸ್ಕರವಾಗಿ ಹಗಲು ರಾತ್ರಿ ಮನೆ ಮಠ ಬಿಟ್ಟು ಏನು ಇಲಾಖೆಗಳನ್ನು ಹೋಗಿ ಫಾಲೋ ಅಪ್ ಮಾಡ್ತಾ ರಾಜ್ಯ ಸರ್ಕಾರದಲ್ಲಿ ಬೆನ್ನತ್ತಿ, ಅಲ್ಲಿ 3 ಸರ್ಕಾರಗಳನ್ನು ಬೆನ್ನತ್ತಿ ಕೊನೆಗೆ ಕ್ಯಾಬಿನೆಟ್ಗೆ ತಂದು ಶಿಫಾರಸು ಮಾಡಿ ಈಗ ದೆಹಲಿಗೆ ಬೆನ್ನತ್ತಿದ್ದಾರೆ. ಈ ಸಮುದಾಯ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂದರೆ, ದೌರ್ಜನ್ಯದಿಂದ ನಲುಗ್ತಾ ಇದ್ದೀರಿ ನೀವು. ದೌರ್ಜನ್ಯದಿಂದ ನಿಮಗೆ ಮಾಹಿತಿನೇ ಇಲ್ಲ. ಒಂದು ಬಾಗಲಕೋಟೆಯಲ್ಲಿ ಕುರುಬ ಸಮುದಾಯ
ಬಹಳ ಸಂಖ್ಯೆಯಲ್ಲಿದ್ದರೂ ಸಹ, ಪ್ರಬಲವಾಗಿದ್ದರೂ ಸಹ, ಬಾಗಲಕೋಟೆ ಒಂದರಲ್ಲೇ 311 ಅಟ್ರಾಸಿಟಿ ಕೇಸುಗಳಲ್ಲಿ ಕಾರಾಗೃಹದಲ್ಲಿ ಜೈಲು ಶಿಕ್ಷೆಯನ್ನು ಅನುಭವಿಸಿದಿರುವಂತಹ ಲಿಸ್ಟನ್ನು ನೋಡಿದ್ರೆ ಹೊಟ್ಟೆಯಲ್ಲಿ ಬೆಂಕಿ ಬೀಳಂಗಾಗಲ್ವೇನ್ರಿ? ಹೊಟ್ಟೆಯಲ್ಲಿ ಬೆಂಕಿ ಬೀಳಂಗಾಗಲ್ವಾ? ಇನ್ನು ರಾಯಚೂರು, ಯಾದಗಿರಿ ಭಾಗದಲ್ಲಿ ಇನ್ನೂ ನಮ್ಗೆ ಲಿಸ್ಟ್ ಸಿಕ್ಕಿಲ್ಲ. ಗುಲ್ಬರ್ಗ ಭಾಗ ಆಗಿರ್ಬೋದು, ಚಿತ್ರದುರ್ಗ ಭಾಗ ಆಗಿರ್ಬೋದು, ತುಮಕೂರು ಭಾಗ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಸಹ ನಮ್ಮ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಜಗದ್ಗುರುಗಳ ಆದೇಶದ ಮೇರೆಗೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ನಾವು ಎಷ್ಟು ಜಾಗೃತರಾಗಿದ್ದೇವೆ, ನಾವೆಷ್ಟು ಸಂಘಟಿತರಾಗಿದ್ದೇವೆ, ನಮ್ಮಲ್ಲಿ ಎಷ್ಟು ಶಕ್ತಿ ಇದೆ, ನಮಗೆ ಇದರ ಬಗ್ಗೆ ನಮಗೆ ಪರಿಜ್ಞಾನವೇ ಇಲ್ಲ. ಇವತ್ತು ವಾಲ್ಮೀಕಿ ಸಮುದಾಯದವರು ಯಾತಕ್ಕೆ ನೇರವಾಗಿ ಬಂದು ಕುರುಬರಿಗೆ ST ಮೀಸಲಾತಿ ಕೊಡಬಾರ್ದು ಅಂತ ಹೇಳ್ತಾರೆ ಅಂತಂದ್ರೆ, ಅವರಿಗೆ ಗೊತ್ತಿದೆ ಇವರು ಕೈಯಲ್ಲಿದ್ದದ್ದನ್ನು ಕಳ್ಕೊಂಡಿದ್ದಾರೆ. ಇವರು 76ರಲ್ಲಿ ಕಳ್ಕೊಂಡ್ರು, 86ರಲ್ಲಿ ಕಳ್ಕೊಂಡ್ರು, 91ರಲ್ಲಿ ನಮ್ಮ ಜೊತೆ ಬರಬೇಕಾಗಿತ್ತು, ಕಳ್ಕೊಂಡ್ರು. ಈಗ ಹೋರಾಟ ಮಾಡ್ತಾ ಇದ್ದಾರೆ. ಇವರೇನಾದ್ರೂ ST ಮೀಸಲಾತಿ ಪಟ್ಟಿ ಒಳಗಡೆ ಬಂದ್ರೆ ನಮಗೆ ಸಮಸ್ಯೆ ಆಗುತ್ತೆ. ಇದು ಅವರಿಗೆ ಚೆನ್ನಾಗಿ ಗೊತ್ತಿದೆ, ನಮ್ಮವ್ರಿಗೆ ಚೆನ್ನಾಗಿ ಗೊತ್ತಿಲ್ಲ. ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ, ನಮ್ಮವ್ರಿಗೆ ಇದ್ರ ಬಗ್ಗೆ ಜಾಗೃತಿನೇ ಇಲ್ಲ, ಬೇಕಾಗೂ ಇಲ್ಲ ಅವ್ರಿಗೆ. ನೀವು ಕೇಸ್ ಹಾಕಿಸ್ಕೊಳ್ತೀರಾ, ಅಟ್ರಾಸಿಟಿ ಕೇಸ್ ಹಾಕಿಸ್ಕೊಳ್ತೀರಾ, ಓಕೆ. ಎಲ್ಲಿಯವರೆಗೂ ನಿಸ್ಸಹಾಯಕರಾಗಿ, ನಿಶ್ಶಕ್ತರಾಗಿ, ಜೀತದಾಳುಗಳಾಗಿ, ಗುಲಾಮತನದಿಂದ ಬದುಕ್ತೀರಿ ಸ್ವಾಮಿ? ಎಲ್ಲಿಯವರೆಗೂ? ಒಂದು ಶಿಕ್ಷಣದಲ್ಲಿ ನಮಗೆ ಒಂದು ಕರೆಕ್ಟ್ ಆದಂತಹ ಇಂಥವರು ಇಂಥ ಹುದ್ದೆಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ಮಾಹಿತಿ ಇಲ್ಲದಂತಹ ನಮ್ಮ ಸಮುದಾಯ, ಈ ಸಮುದಾಯದ ಹೆಸರನ್ನ ಬಳಸ್ಕೊಂಡು ಕೋಟಿ ಕೋಟಿ ದುಡ್ಡಿಗೆ ಲೆಕ್ಕಾಚಾರದಿಲ್ಲ ಇಲ್ಲದಂತ ಹೋಗ್ತಾ ಇದ್ದಾರೆ. ಆದರೂ ಬಾಯ್ ಬಿಡೋದಿಲ್ಲ. ST ಮೀಸಲಾತಿಯ ವಿಚಾರದಲ್ಲಿ ಜಗದ್ಗುರುಗಳ ಕೈಗೆ ಕೊಟ್ಟಿದ್ದೇವೆ. ಒಂದೇ ಒಂದು ನಮ್ಗೆ ಆಶಾಕಿರಣ, ಒಂದೇ ಒಂದು ಜಗದ್ಗುರುಗಳು ಹೋಗ್ತಾ ಇದ್ದಾರೆ, ನಾವೆಲ್ಲ ಮಾಡಿ ಶಿಫಾರಸು ಮಾಡಿ ಫೈಲನ್ನು ಅವರು ದೆಹಲಿಗೆ ಕಳಿಸಿ ಅವರು ಜವಾಬ್ದಾರಿ ಕೊಟ್ಟಿದ್ದೀವಿ. ರುದ್ರಣ್ಣ ಗುಳ್ಗುಳಿಯವರು, ಸ್ವಾಮೀಜಿಯವರು, ಬಂಡೆಪ್ಪ ಕಾಶಂಪುರವರು ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಲ್ಲ, ಅವ್ರು ಮಾಡ್ತಾ ಇದ್ದಾರಲ್ಲ, ಅದನ್ನೂ ಕೆಡಿಸೋದಿಕ್ಕೆ ಮತ್ತಾರ್ದೋ ಇನ್ಸ್ಟ್ರಕ್ಷನ್ನು, ಇಲ್ಲಿ ಗೊಂದಲ ಮೂಡಿಸೋದಿಕ್ಕೆ ಏನೇನು ಮಾಡಬೇಕು ಎಲ್ಲವೂ ಆಗ್ತಾ ಇದೆಯಲ್ಲ, ಅದನ್ನು ಸರಿ ಮಾಡಬೇಕು. ಯಾಕೆಂದರೆ 86ರಲ್ಲಿ ಕಳ್ಕೊಂಡಿದ್ದೀವಿ, 91ರಲ್ಲಿ ನಾವು ಕಳ್ಕೊಂಡಿದ್ದೀವಿ. ನಮ್ಮಲ್ಲೇ ಭಾಳಷ್ಟು ಜನ ವೀರಾವೇಶದಿಂದ ಭಾಷಣ ಮಾಡುವಂಥವರು ಏನು 91, 94ರಲ್ಲಿ ಏನೇನು ಮಾಡಿದ್ರು ಎಲ್ಲವೂ ದಾಖಲೆಗಳನ್ನು ಇಟ್ಕೊಂಡಿದ್ದೀವಿ ರೀ. ಜಗತ್ತು ಸರಿ ಮಾಡೋದಲ್ಲ. ಫಸ್ಟು ನಾವು ಹುಟ್ಟಿರುವಂತಹ ಸಮುದಾಯವನ್ನು ನಾವು ಫಸ್ಟ್ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡಬೇಕು. 24x7 ಕೆಲವರು ವಾಟ್ಸಪ್ಪಲ್ಲಿ ಇದ್ದಾರೆ. 24x7 ರಾಜಕೀಯ ಪಕ್ಷಗಳಿಗೆ ಹುಟ್ಟುಬಿಟ್ಟವರೇನೋ ಇವರು ರಾಜಕೀಯ ಪಕ್ಷಗಳಿಗೆ ಹುಟ್ಟುಬಿಟ್ಟವರು ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರುವಂಥದ್ದು ನಮ್ಮ ಸಮುದಾಯದಲ್ಲಿ ಕೆಲವು ಜನ ಇದ್ದಾರೆ. ಅವ್ರಿಗೆ ಬೇರೆ ಕೆಲಸನೇ ಇಲ್ಲ, ಅವ್ರಿಗೆ 24x7 ರಾಜಕೀಯ. ಆ ರಾಜಕೀಯದವರು ಕುರುಬ ಸಮುದಾಯವನ್ನು ಪರಿಗಣಿಸೋದೇ ಇಲ್ಲ. ನಿಮ್ಗೆ MLCನೂ ಕೊಡಲ್ಲ, MP ಕೊಡಲ್ಲ, ರಾಜ್ಯಸಭೆನೂ ಕೊಡಲ್ಲ, ನಿಮ್ಗೆ MLA ಸೀಟು ಕೊಡಲ್ಲ. ಆದರೂ ಸಹ ರಾಜಕೀಯ ಅಂತೀರಿ. ಬೆಳೆಸೋವಂತಹ ಕೆಲಸ ಯಾರಾದರೂ ಮಾಡಿದಾರಾ? ಇರುವಂಥವರು ಯಾರಾದರೂ ಈ ಸಮುದಾಯವನ್ನು ರಾಜಕೀಯ ಕ್ಷೇತ್ರದಲ್ಲಿ ಪ್ರಬಲಗೊಳಿಸಬೇಕು ಅಂತ ಏನಾದರೂ ಮಾಡಿದಾರಾ? ಇಲ್ಲ. ನಾವು ವಿಚಾರ ಮಾಡಬೇಕಾಗಿರೋದು ಬಹಳಷ್ಟು ವಿಚಾರ ಇದೆ. ನೀವು ಯಾರೂ ಸಹ ನಿಶ್ಶಕ್ತರಲ್ಲ. ನಿಮ್ಮ ಇತಿಹಾಸ ಹೇಳ್ತಾ ಇದೆ, ಕುರುಬರ ಇತಿಹಾಸ ಹೇಳ್ತಾ ಇದ್ದಾರೆ. ಸಂಗೊಳ್ಳಿ ರಾಯಣ್ಣ, ಅಕ್ಕಾಬುಕ್ರು, ಅಹಲ್ಯಾಬಾಯಿ ಹೋಳ್ಕರು, ಕನಕದಾಸರು, ಚಂದ್ರಗುಪ್ತ ಮೌರ್ಯ ಇವರೆಲ್ಲರೂ ಸಹ ವೀರ ಶೂರ ಧೀರರು, ಹಠವಾದಿಗಳು. ನೀವುಗಳೇನು ಮಾಡ್ತಾ ಇದ್ದೀರಿ? ಅಹಲ್ಯಾಬಾಯಿ ಹೋಳ್ಕರ್ರವರ ಜಯಂತ್ಯೋತ್ಸವ ಮಾಡ್ತೀರಿ, ಪ್ರವಚನಗಳನ್ನು ಮಾಡ್ತೀರಿ, ಸಂಗೊಳ್ಳಿ ರಾಯಣ್ಣನ ಜಯಂತ್ಯೋತ್ಸವ ಮಾಡ್ತೀರಿ, ಕನಕದಾಸರ ಜಯಂತ್ಯೋತ್ಸವ ಮಾಡ್ತೀರಿ. ಅವರಲ್ಲಿರುವಂತಹ ಬದ್ಧತೆ, ಅವರಲ್ಲಿರುವಂತಹ ಕಿಚ್ಚು, ಅವರಲ್ಲಿರುವಂತಹ ಸ್ವಾಭಿಮಾನ, ಅವರಲ್ಲಿರುವಂತಹ ಆ ಹೋರಾಟದ ಗುಣ ನಿಮ್ಮಲ್ಲಿಲ್ವಲ್ಲ. ಅದಕ್ಕೆ ಹಾದಿ ಬೀದಿನಲ್ಲಿ ಅವ್ರು ಹೇಳ್ತಾರೆ, ಇವ್ರ ಕೈ ಏನೂ ಆಗಲ್ಲ ಅಂತ ಅವ್ರು ಹೇಳ್ತಾರೆ, ಬೇರೆಯವರು ಹೇಳ್ತಾರೆ. ಒಂದು ಕಡೆ ಮುಗ್ಧತೆಯನ್ನು ಬಳಸ್ಕೊಂಡು ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಅಲ್ಲಿ ಒಂದು ಕಡೆ ಇದು ಮಾಡಿದ್ರೆ, ಮತ್ತೊಂದು ಕಡೆ ಕುರುಬರನ್ನು ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಬೇರೆಯವರಲ್ಲ, ಇದಕ್ಕೆಲ್ಲ ಕಾರಣ ನಾವೇ, ಬೇರೆಯವರಲ್ಲ. ನೀವು ಎಲ್ಲಿವರೆಗೂ ಜಾಗೃತರಾಗಲ್ಲೋ,
ಎಲ್ಲಿವರೆಗೂ ನೀವು ಸಂಘಟಿತರಾಗೋದಿಲ್ವೋ ಅಲ್ಲಿಯವರೆಗೂ ನಿಮ್ಮನ್ನು ಯಾರೂ ಸಹ ಕೇರ್ ಮಾಡೋದಿಲ್ಲ. ಎಸ್ ಟಿ ಮೀಸಲಾತಿಯ ವಿಚಾರದಲ್ಲಿ ಜಗದ್ಗುರುಗಳು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಒಂದು ದೆಹಲಿ ಚಲೋ ಮಾಡುವಂತಹ ವಿಚಾರದಲ್ಲೂ ಸಹ ಜಗದ್ಗುರುಗಳು ಈಗಾಗಲೇ ಯಾವ ಟ್ರೈನು ಎಲ್ಲಿಂದ ಹೊರಡಬೇಕು, ಎಷ್ಟು ಜನ ಹೊರಡಬೇಕು, ಅಲ್ಲಿ ಯಾವ ರೀತಿ ಇದು ಮಾಡಬೇಕು ಎಲ್ಲವನ್ನೂ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದಾರೆ. ಅಥವಾ ಕರ್ನಾಟಕದಲ್ಲಿ ಒಂದು ದೊಡ್ಡದಾದಂತಹ ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮದಲ್ಲಿ ಒಂದು ಸಂದೇಶ ಕೊಡುವಂತಹ ಕೇಂದ್ರ ಸಚಿವರನ್ನು ಕರೆಸುವಂತಹ ಎಲ್ಲ ವಿಚಾರಗಳು ಸಹ ನಾವು ವಿಚಾರ ಮಾಡ್ತಾ ಇದ್ದೇವೆ. ಎಲ್ಲ ವಿಚಾರಗಳು ಇದ್ದಾವೆ. ನಾವು ಯೋಚಿಸಬೇಕಾಗಿರುವಂಥದ್ದು ಒಂದೇ, ನಮಗೆ ಹಸಿವಿದೆ. ಯಾವುದರ ಹಸಿವಿದೆ? ನಾವಿದು ಹೊಟ್ಟೆ ಹಸ್ಕೊಂಡಿದ್ದೀವಿ. ಎಸ್ ಟಿ ಮೀಸಲಾತಿಯ ಹಸಿವಿದೆ, ನಮ್ಗೆ ಅದು ಬೇಕು, ಊಟ ಬೇಕಿವತ್ತು. ಯಾಕಂದರೆ ಸಮುದಾಯ ಇವತ್ತು ಕೆಳಹಂತಕ್ಕೆ ಹೋಗ್ತಾ ಇದೆ, ರಾಜಕೀಯವಾಗಿ ಕೆಳಹಂತಕ್ಕೆ ಹೋಗ್ತಾ ಇದೆ. ಯಾರನ್ನು ಬೆಳೆಸಲಿಲ್ಲ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಯಾವುದರಲ್ಲೂ ಇಲ್ಲ ಅಂತಂದಾಗ ಮುಂದೆ ಕೊನೆಯ ಪಕ್ಷ ಈ ಸಮುದಾಯದ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳನ್ನಾದರೂ ತಡೆಯೋದಕ್ಕೋಸ್ಕರವಾಗಿ ನಮ್ಮ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿ ಬೇಕು. ಎಸ್ ಟಿ ಮೀಸಲಾತಿ ಬೇಕು. ಒಬ್ಬ ಸ್ವಾಮೀಜಿಯವರು, ವಾಲ್ಮೀಕಿ ಸ್ವಾಮೀಜಿಯವರು ಕುರುಬರನ್ನು ಎಸ್ ಟಿ ಮೀಸಲಾತಿಗೆ ಸೇರಿಸಬಾರ್ದು ಅಂತೇಳಿ ಅವರ ಬದ್ಧತೆಯನ್ನು ಅವರ ಸಮುದಾಯಕ್ಕೆ ಧ್ವನಿಯಾಗಿ ಅವರು ಹೇಳಿದ್ದಾರೆ. ನಮ್ಮ ಸಮುದಾಯದ ನಿರಂಜನಾನಂದಪುರಿ ಸ್ವಾಮೀಜಿಗಳು ನಮ್ಮ ಸಮುದಾಯಕ್ಕೆ ಎಸ್ ಟಿ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ, ಎಸ್ ಟಿ ಮೀಸಲಾತಿ ಬೇಕು ಅಂತೇಳಿ ಪಣ ತೊಟ್ಟು ಇವತ್ತು ಗುರಿಯನ್ನು ಇಟ್ಕೊಂಡು ನಡೀತಾ ಇದ್ದಾರೆ. ಇಷ್ಟೇ, ಅವರವರ ಜಾತಿ ಅವರವರಿಗೆ ಶ್ರೇಷ್ಠ. ನಾವು ಅದನ್ನೇ ಯೋಚನೆ ಮಾಡಬೇಕು. ವಾಲ್ಮೀಕಿ ಸಮುದಾಯದವರು ಅವರ ಜಾತಿಯನ್ನು ಅವರು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವರ ಜಾತಿಗೆ ಎಸ್ ಟಿ ಮೀಸಲಾತಿ ಕುರುಬರು ಬಂದರೆ ಸಮಸ್ಯೆ ಆಗುತ್ತೆ ಅಂತ ಅವರು ಹೇಳ್ತಾರೆ. ಇದು ವಾಸ್ತವ. ಇದನ್ನು ನಾವು ಅವರು ಮಾತಾಡ್ತಾ ಇರೋದು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಅವರು ಚಾಣಕ್ಷತನದಿಂದ ತಗೊಂಡಿದ್ದಾರೆ. ಸ್ವಾಮಿ ನೀವೇನು ಮಾಡಿದ್ದೀರಿ? ತಗೊಳ್ಳಿ ಸ್ವಾಮಿ ಅಂತ ಕೈ ಕೊಟ್ಟಾಗ ನಮಗೆ ಬೇಡ ಅಂತೇಳಿ ಕೈ ಚೆಲ್ಕೊಂಡಿದ್ಯಾರು? ನಾವೇ ಕುರುಬ್ರೆ. ಇವತ್ತು ಜಗದ್ಗುರುಗಳು ಜವಾಬ್ದಾರಿ ತಗೊಂಡಿದ್ದಾರೆ ಅಂತಂದರೆ ಅಖಂಡ ಕರ್ನಾಟಕದ ಕುರುಬರು ಜಗದ್ಗುರುಗಳು ಅವ್ರು ಮಾಡ್ತಾ ಇದ್ದಾರೆ. ಅವರು 2 ಬಾರಿ ಈ ವರ್ಷದಲ್ಲಿ 2 ಬಾರಿ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ. ಕಳೆದ ವರ್ಷ ಗುಜರಾತ್ಗೆ ಹೋಗಿ ಬಂದಿದ್ದಾರೆ. ಗೊತ್ತಿಲ್ಲ, ಅದು ಯಾರಿಗೂ ವಿಷಯ ಗೊತ್ತಿಲ್ಲ. ದೆಹಲಿಗೆ ಹೋಗಿ ಬಂದಿದ್ದಾರೆ ಕಳೆದ ಬಾರಿ. ಇಲ್ಲಿ ಸಹ ಕರ್ನಾಟಕದಲ್ಲಿ ಎಸ್ ಟಿ ಮೀಸಲಾತಿ ವಿಚಾರದಲ್ಲಿ ಎಷ್ಟೆಷ್ಟು ಪ್ರಕ್ರಿಯೆಗಳು ನಡೆದಿದ್ದಾವೆ ಯಾರಿಗೂ ಗೊತ್ತಿಲ್ಲ. ನಮಗೆಲ್ಲ ಗೊತ್ತಿದೆ. ನಾವು ಯಾವ ವಿಚಾರವನ್ನು ಹೇಳಬೇಕು ಆ ವಿಚಾರಗಳನ್ನಷ್ಟೇ ನಾವು ಹೇಳ್ತಾ ಇರ್ತೀವಿ. ತಿಳ್ಕೊಳ್ಳಿ, ಪ್ರಜ್ಞಾವಂತಿಕೆ ಬಳಸ್ಕೊಳ್ಳಿ. ಏನೇನೋ ಮಾತಾಡೋದಲ್ಲ, ಏನೇನೋ ವಾಟ್ಸಪ್ಪಲ್ಲಿ ಶೇರ್ ಮಾಡೋದಲ್ಲ, ಏನೇನೋ ವಿಡಿಯೋಗಳನ್ನು ನೋಡೋದಲ್ಲ. ಕುರುಬ ಸಮುದಾಯದ ಜೀವನ ಮತ್ತು ಭವಿಷ್ಯಕ್ಕೋಸ್ಕರವಾಗಿ ಉಳಿದಿರೋದು ಇದೊಂದೇ ಒಂದು ಮಾರ್ಗ. ಇಲ್ಲದ ಹೋದರೆ ನಿಮ್ಮ ಭವಿಷ್ಯ ಯಾವ ರೀತಿ ಆಗುತ್ತೆ ಅಂತಂದರೆ ಕಾಲ ಕಸಕ್ಕಿಂತ ಕಡೆಯಾಗಿ ಹೋಗುತ್ತೆ. ನಾವು ಪಡಿಬೇಕು, ಪ್ರಯತ್ನ ಮಾಡಬೇಕು, ನಿರಂತರ ಪ್ರಯತ್ನ ಮಾಡಬೇಕು. ಕೈಯಲ್ಲಿದ್ದನ್ನು ಕಳ್ಕೊಂಡಿದ್ದೀವಿ, ನಿರಂತರ ಪ್ರಯತ್ನ ಆಗ್ತಾ ಇದೆ. ಜಗದ್ಗುರುಗಳು ಮಾಡ್ತಾ ಇದ್ದಾರೆ ಅಂತಂದಾಗ ನಾವು ಜಗದ್ಗುರುಗಳ ಜೊತೆಯಲ್ಲಿ ನಿಂತ್ಕೊಳ್ಬೇಕಾಗುತ್ತೆ. ಅನಾವಶ್ಯಕವಾಗಿ ಏನೋ ಮಾಡೋಕ್ಕೋಗಿ ಮತ್ತೇನೋ ಮಾಡಿಕೊಂಡು ನಗೆಪಾಟಲಾಗಬಾರದು. ಬಂಧುಗಳೇ, ಕನಕ ಟಿವಿ ಯಾವತ್ತಿಗೂ ಸಹ ಸೃಷ್ಟಿ ಮಾಡೋದಿಲ್ಲ. ಸಮುದಾಯ ಜಾಗೃತ ಆಗಬೇಕು. ನಾವು ದೇಶ ಕಟ್ಟೋದಕ್ಕಿಂತ ಮುಂಚೆ, ನಾವು ಮತ್ತೊಂದೇನೋ ಕಟ್ಟೋದಕ್ಕಿಂತ ಮುಂಚೆ ನಾನು ಹುಟ್ಟಿರುವಂಥ ಈ ಸಮುದಾಯದಲ್ಲಿ ಸಂಘಟನೆ ಇಲ್ಲ, ಜಾಗೃತಿ ಇಲ್ಲ, ನಮ್ಮಲ್ಲಿ ಮೂಢನಂಬಿಕೆ ಇದೆ, ಮುಗ್ಧತೆ ಇದೆ. ಆ ಮುಗ್ಧತೆಯನ್ನು ಬೇರೆಯವರು ನಮ್ಮವರೇ ಬಳಸ್ಕೊಳ್ತಾ ಇದ್ದಾರೆ.